ಸೇವಾಶ್ರಮಕ್ಕೆ ಎಕ್ಸಲೆಂಟ್ CBSE ಸ್ಕೂಲ್ ಮೂಡಬಿದ್ರೆ ಅದರಿಂದ ಟೀಚರ್ಸ್ ಹಾಗೂ ಮಾಸ್ಟರ್ ಹಾಗೂ ಸ್ಟೂಡೆಂಟ್ ಎಲ್ಲರೂ ಕೂಡ ಬಂದಿದ್ದಾರೆ. ಹಾಗೂ ಇವತ್ತು ನಮ್ಮ ಆಶ್ರಮವಾಸಿಗಳಿಗೆ ಅವರ ಲೆಕ್ಕದಲ್ಲಿ ಊಟ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಬಂದ ಎಲ್ಲರಿಗೂ ಕೂಡ ಟೀಚರ್ ಸ್ಟೂಡೆಂಟ್ ಎಲ್ಲರಿಗೂ ಕೂಡ ದೇವರು ಆರೋಗ್ಯ ಆಯುಸ್ ಕೊಟ್ಟು ಕಾಪಾಡಲಿ. ನಮ್ಮ ಇಡೀ ಸುರಕ್ಷಾ ಸೇವಾಶ್ರಮದ ಆಶೀರ್ವಾದ ಅವರ ಮೇಲೆ ಇರಲಿ ಅಂತ ದೇವರಲ್ಲಿ ಬೇಡ್ತೇನೆ. ಆಗ ಇವತ್ತಿನ ಚಿಕ್ಕ ಚಿಕ್ಕ ಮಕ್ಕಳು ನಾಳೆ ಮತ್ತೆ ಇಂಥ ನಮ್ಮ ಪಾಪದ ಆಶ್ರಮದವರಿಗೂ ಎಲ್ಲರಿಗೂ ಕೂಡ ಹೆಲ್ಪ್ ಆಗಲಿ ಇವರ ಕೈಯಿಂದ ಹೇಳಿ ನಾನು ದೇವರಲ್ಲಿ ಬೇಡ್ತೇನೆ. ಹಾಗೂ ಟೀಚರ್ ಇವರು ಕೂಡ ಇವತ್ತು ಒಳ್ಳೆ ಕೆಲಸ ಮಾಡಿದ್ದಾರೆ. ಇವರನ್ನು ಇಲ್ಲಿ ಈ ಜಾಗಕ್ಕೆ ಕರ್ಕೊಂಡು ಬಂದು ಅವರಿಗೂ ಕೂಡ ಧನ್ಯವಾದ. ಹಾಗೂ ಇವತ್ತಿನ ಸಂತೋಷವನ್ನು ನಮ್ಮರೊಟ್ಟಿಗೆ ಹಂಚಿಕೊಂಡಿದ್ರು. ತುಂಬಾ ಖುಷಿ ಆಯ್ತು. ನಮ್ಮ ಕಡೆಯಿಂದ ಒಂದು ಸ್ಕೂಲಿಗೆ ಒಂದು ಸರ್ಟಿಫಿಕೇಟ್ ಹಾಗೂ ಇವತ್ತೀಗ ನಾನು ಮೇಡಮ್ ಅನ್ನು ಮಾತಾಡಿಸ್ತೇನೆ. ಇವತ್ತು ಏನಿಲ್ಲಿ ಯಾವ ಕಾರ್ಯಕ್ರಮಕ್ಕೆ ಬಂದಿದ್ರು ಅಂತ ಮೇಡಮ್ ಹೇಳ್ಬೇಕು. ಹೇಳಿ ಮೇಡಮ್. ನಾವು ಎಕ್ಸಲೆಂಟ್ CBSE ಸ್ಕೂಲ್ ಮೂಡಬಿದ್ರೆ ಇಲ್ಲಿನ ಸ್ಕೌಟ್ ಗೈಡ್ ಮಕ್ಕಳನ್ನ ಇವತ್ತು ಈ ಸುರಕ್ಷಾ ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ದೇವೆ. ಫಸ್ಟ್ ಆಫ್ ಆಲ್ ನಮ್ಮ ಸಂಸ್ಥೆಯಿಂದ ನಮ್ಮ ಮ್ಯಾನೇಜ್ಮೆಂಟ್ ಅಂದ್ರೆ ನಮ್ಮ ಚೇರ್ಮನ್ ಆಗಿರುವಂತಹ ಯುವರಾಜ್ ಜೈನ್ ಸರ್, ಅದೇ ರೀತಿ ಸೆಕ್ರೆಟರಿ ಆಗಿರುವಂತಹ ರಶ್ಮಿತಾ ಮ್ಯಾಮ್, ಇವರು ನಮಗೆ ಇಂತಹ ಅಂದ್ರೆ ಮೂಡಬಿದ್ರೆ ಅಂತ ಆ ಊರಿಂದ ಕಾರ್ಕಳದಂತಹ ಈ ಒಂದು ಊರಿಗೆ ನಮ್ಮ ಮಕ್ಕಳನ್ನ ಕರೆದುಕೊಂಡು ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಇವತ್ತು ವರ್ಲ್ಡ್ ಸ್ಕೌಟ್ ಥಿಂಕರ್ಸ್ ಡೇ ಅಂತ ನಾವು ಸ್ಕೌಟ್ ವತಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಸೊ ಅಂದ್ರೆ ಸ್ಕೌಟ್ ಅಂತ ಹೇಳಿದ್ರೆ ನಾವೇನಂತ ಹೇಳಿದ್ರೆ ಏನಾದ್ರೂ ಒಂದು ಸರ್ವಿಸ್, ಅದು ಒಂದು ಯಾವುದೇ ಕ್ಷೇತ್ರದಲ್ಲಿ ಇರ್ಬೋದು ಸರ್ವಿಸ್ ಅನ್ನು ನೀಡುವಂಥದ್ದು. ಅದರ ಒಂದು ಮೋಟೋ ಬಿ ಪ್ರಿಪೇರ್, ಸರ್ವಿಸ್ ಕೊಡುವಂಥದ್ದು, ಇದು ಇದರ ಒಂದು ಮೋಟೋ. ಸೊ ಹಾಗಾಗಿ ನಾನು ಹೀಗೆ ಆಲೋಚನೆ ಮಾಡ್ತಾ ಇರುವಾಗ ಈ ಸಂಸ್ಥೆಗೆ 2 ಸಲ ಹಿಂದೆ ಭೇಟಿ ನೀಡಿದ್ದೆ. ಬಹುಶಃ ನನಗೆ ಒಂದು ಅರ್ಧ ಗಂಟೆ ಇಲ್ಲಿ ಕಳೆದು ಹೋಗಿ 1 ವಾರ ನಿದ್ದೆ ಬರಲಿಲ್ಲ. ಅಂದ್ರೆ ಅಷ್ಟು ನನಗೆ ಒಂಥರ ಇಲ್ಲಿಯ ಆ ವಾತಾವರಣ, ಇಲ್ಲಿಯ ಒಂದು ಇವರೆಲ್ಲರನ್ನ ನೋಡಿ ಹೋಗಿ ನನಗೆ ಒಂಥರ ತುಂಬಾ ಬೇಜಾರಾಗಿತ್ತು. ಹಾಗೆ ನಾವೆನಿಸ್ತೇವೆ ಏನಂತ ಹೇಳಿದ್ರೆ, ಮಕ್ಕಳೇ ಈಗ ನಿಮ್ಮನ್ನ ನಮ್ಮ ಸ್ಕೂಲಲ್ಲಿ ಟೀಚರ್ಸ್ ನಿಮಗೆ ಪಾಠ ಮಾಡ್ತಾರೆ, ಬಟ್ ಅಲ್ಲಿ ಎಲ್ಲರೂ ಕೂಡ ಒಂದೇ ಮೆಂಟಾಲಿಟಿ ಅವ್ರು ಇರ್ತೀರಿ. ನೀವು ಪಾಠ ಮಾಡ್ತೇವೆ, ನಿಮಗೆ ಪಾಠ ಬೋರ್ ಆದ್ರೆ ದಿನಕ್ಕೊಂದು ಪೀರಿಯಡ್ PT ಹೋಗ್ತೀರಿ, ಗ್ರೌಂಡಲ್ಲಿ ಆಡ್ತೀರಿ, ಬರ್ತೀರಿ. ಆದ್ರೆ ಇಲ್ಲಿ ಗಮನಿಸಿದಾಗ ನಿಮ್ಗೆ ಅನಿಸ್ತಾ ಇರ್ಬೋದು, ಇಲ್ಲಿ ಖಂಡಿತವಾಗಿ ಒಂದೇ ಮೆಂಟಾಲಿಟಿ ಅವರಿಲ್ಲ. ಅವರವರ ಮನೋಭಾವ ಬೇರೆ ಬೇರೆ ಇದೆ. ಇಲ್ಲಿ ಸಣ್ಣ ಮಕ್ಕಳು ಇದ್ದಾರೆ, ಆಮೇಲೆ ಈಗ ಅವ್ರು ಸ್ಕೂಲಿಗೆ ಹೋಗಿದ್ದಾರೆ ಅಂತ ಸ್ಕೂಲಿಗೆ ಹೋಗಿದ್ದಾರೆ, 7 ಮಕ್ಕಳಿದ್ದಾರೆ, ಸ್ಕೂಲಿಗೆ ಹೋಗುವ ಮಕ್ಕಳಿದ್ದಾರೆ ಅಂತ ಹೇಳಿದ್ರು. ಸಣ್ಣ ಮಕ್ಕಳಿದ್ದಾರೆ, ಮತ್ತೆ ಯಂಗೆಸ್ಟರ್ಸ್ ಯುವತಿಯರಿದ್ದಾರೆ, ಮತ್ತೆ ಓಲ್ಡ್ ಏಜ್ನವರಿದ್ದಾರೆ. ಸೊ ಬೇರೆ ಬೇರೆ ಸಮಸ್ಯೆಯಿಂದ ಬಂದವರು, ಬೇರೆ ಬೇರೆ ಏಜ್ನವರು ಎಲ್ಲರೂ ಒಂದೇ ಆಶ್ರಮದಲ್ಲಿ 80 ಜನ ಇಷ್ಟು ಸಣ್ಣ ಇದರಲ್ಲಿ ಇವರು ಮೇಂಟೈನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಖಂಡಿತವಾಗಿಯೂ ಇಂತಹ ಒಂದು ಸಂಸ್ಥೆಯನ್ನು ನಡೆಸ್ತಾ ಇರುವಂತಹ ಮೇಡಮ್ ರವರಿಗೆ ನಾವೊಂದು ಚಪ್ಪಾಳೆಯನ್ನ ಕೊಡ್ಲೇಬೇಕು. ಅದೇ ರೀತಿ ನಾನೊಂದು ಸೇವೆ ಅಂತ ಹೇಳಿದ್ರೆ, ಖಂಡಿತ ನಮ್ಮ ಸಂಸ್ಥೆಯಿಂದ ನಮ್ಮ ಮಕ್ಕಳಿಗೆ ಇಂತಹ ಒಂದು ಇದನ್ನು ನೋಡ್ಬೇಕು, ಅವರಿಗೆ ತೋರಿಸ್ಬೇಕು ಅಲ್ಲಿ ಅಂತ ಹೇಳುವಂಥದ್ದು. ಕೇವಲ ಕ್ವಶನ್ ಪೇಪರ್ ಕೊಟ್ಟು ಅಲ್ಲಿ ಪಾಠ ಮಾಡಿ ಸಿಲೆಬಸ್ ಹೇಳಿ ಯಾವ ಕ್ವಶನ್ ಬರ್ತದೆ ಅಂತ ಅದನ್ನ ರಿವಿಷನ್ ಮಾಡಿ ಅಲ್ಲಿ ಕೊಟ್ಟಾಗ ನಾವು ಅದಕ್ಕೆ ರೆಡಿ ಆಗಿರ್ತೇವೆ. ಆದ್ರೆ ಜೀವನ ಅಂತ ಹೇಳುವಂಥದ್ದು ಹಾಗಲ್ಲ. ಅದರಲ್ಲಿ ನಮ್ಗೆ ಯಾವ ತರ ಕ್ವಶನ್ಗಳು ಬರ್ತವೆ, ಯಾವ ತರ ಸಮಸ್ಯೆಗಳು ಬರ್ತವೆ ಅಂತ ಹೇಳುವಂಥದ್ದು ಖಂಡಿತ ಅದನ್ನ ಒಂದು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗುದೇ ಇಲ್ಲ. ಸೊ ಅಂತಹ ನಿಟ್ಟಿನಲ್ಲಿ ಇಂತಹ ಒಂದು ಆಶ್ರಮ ನೋಡಿದಾಗ ನಿಮ್ಗೆ ನಿಮ್ಮ ಮನಸ್ಸಿನಲ್ಲಿ ಅನೇಕ ಬದಲಾವಣೆಗಳಾಗ್ಬೋದು. ಬಹುಶಃ ನಿಮ್ಗೆ ಶಾಲೆಯಲ್ಲಿ ಓದುವುದು ಬರೆಯುವುದು ಎಕ್ಸಾಮು ಅಂತ ಹೇಳಿದ್ರೆ ಬಹಳ ಕಷ್ಟ ಅಂತ ಅನಿಸ್ಬೋದು ಅಲ್ವಾ? ಎಷ್ಟು ಓದ್ಬೇಕಪ್ಪ, ಅವರ ಟೀಚರ್ಸ್ನವರು 1 ಗಂಟೆ ಒಬ್ಬೊಬ್ರು ಬಂದು 3/4 ಗಂಟೆ ಪಾಠ ಮಾಡ್ತಾರೆ, ಅದರ ಎದುರುಗಡೆ ಕುತ್ಕೊಳ್ಬೇಕು, ನಾವು ಹೇಗೆ ಕುತ್ಕೊಳ್ಳುದಪ್ಪ? ಇದು ಒಂದು ಕಷ್ಟ. ನಿಮ್ಗೆ ಬೆಳಿಗ್ಗೆ 5:30 6 ಗಂಟೆಗೆ ಬಿಟ್ಟರೆ ಅದು ಒಂದು ಕಷ್ಟ. ಆದ್ರೆ ಇಲ್ಲಿ ಇವರ ಜೀವನವನ್ನು ನೋಡಿ ಮಕ್ಕಳು, ಓಕೆ, ಬೇರೆ ಬೇರೆಯವರು ಯಾರೂ ಇಲ್ಲದೆ ಇಲ್ಲಿ ಬಂದು ನೆಲೆಸಿದ್ದಾರೆ. ಅವರಿಗೆ ಒಂದು ಆಧಾರ ಸ್ತಂಭವಾಗಿ ಈ ಸುರಕ್ಷಾ ಆಶ್ರಮದವರು ಆಧಾರವಾಗಿ ನಿಂತಿದ್ದಾರೆ. ಯಾರ್ಯಾರಿಂದಲೂ ಹೇಳಿ, ಅಂದ್ರೆ ಅವ್ರು ಹೇಳಿದ್ರು ಮೊದಲು ಕೊರೋನಾಕ್ಕಿಂತ ಎಷ್ಟು ವರ್ಷ ಆಯ್ತು ಮೇಡಮ್ ಇದು ಸ್ಟಾರ್ಟ್ ಮಾಡಿ? 6 ವರ್ಷ. ಯಾರಿಗೂ ಗೊತ್ತಿರಲಿಲ್ಲ. ಈಗ 6 ವರ್ಷ ಯಾರಿಗೂ ಗೊತ್ತಿಲ್ಲದೆ ಈ ಆಶ್ರಮವನ್ನ ತಾನು ದುಡ್ಡದಲ್ಲಿ ಅದನ್ನು ನಡೆಸಿಕೊಂಡು ಬಂದಿದ್ದಾರೆ. ಈಗಷ್ಟೇ ಸ್ವಲ್ಪ ಒಂದು ಯೂಟ್ಯೂಬ್ ಚಾನೆಲ್ ಮಾಡಿದ್ದಾರೆ, ಅದರ ಮೂಲಕ ಸ್ವಲ್ಪ ಪಬ್ಲಿಸಿಟಿ ಆಗ್ತಾ ಇದೆ. ಅದರ ಮೂಲಕ ಈಗ ನಿಮ್ಮಂತಹ ಇರ್ಬೋದು, ನಿಮ್ಮಂತಹ ಸಣ್ಣ 1 ದಿನದ ಊಟವನ್ನು ಕೊಡ್ತಿದ್ದಾರೆ. ಬಟ್ 1 ದಿನ ಇವ್ರಿಗೆ ಊಟ ಕೊಡುದಲ್ಲ, 3 ಹೊತ್ತು 365 ದಿವಸ ಊಟ ಕೊಡ್ಬೇಕು. ಅವ್ರ ಮೊನ್ನೆ ನನ್ನ ಹತ್ರ ಹೇಳಿದ್ರು, ನಾನು ಹೀಗೆ ಫೋನ್ ಮಾಡಿ ನಾವು ಹೀಗೆ ಬರ್ತಾ ಇದ್ದೇವೆ ಅಂತ ಹೇಳುವಾಗ ನಾನು ಬೆಳಿಗ್ಗೆ ಎದ್ದು ಕೈ ಮುಗಿಯುವುದು ಇಷ್ಟೇ, ನಮ್ಮ ಆಶ್ರಮದವರನ್ನ
ಒಂದು ಉಪವಾಸ ಹಾಕ್ಬೇಡ ದೇವ್ರೆ ಅಂತ. ಸೊ ನೋಡಿ, ನಾವು ಯಾವಾಗ್ಲೂ ಬಯಸ್ತೇವೆ ಏನು, ಸಮಾಜ ನಮ್ಗೆ ಏನ್ ಕೊಟ್ಟಿತ್ತು, ನಮ್ಗೆ ಯಾರು ಏನ್ ಕೊಡ್ತಾರೆ ಅಂತ ನಾವು ಬಯಸ್ತೇವೆ. ಬಟ್ ಒಬ್ಬ ಸಹೃದಯಿ ವ್ಯಕ್ತಿ ಏನು ಬಯಸ್ತಾನೆ ಅಂತ ಹೇಳಿದ್ರೆ, ನನ್ನಿಂದ ಏನು ಕೊಡ್ಲಿಕ್ಕೆ ಆಗ್ತದೆ ಸಮಾಜಕ್ಕೆ ಅಂತ ಬಯಸ್ತಾರೆ. ಸೊ ಮಕ್ಕಳೇ, ಅದರ ಹಾಗೆ ನಾವು ಖಂಡಿತ ಅಷ್ಟು 100% ನಾವು ಬೇರೆಯವರಿಗಾಗಿ ದುಡಿಬೇಕು, ಬೇರೆಯವರಿಗಾಗಿ ಜೀವನ ಮಾಡಬೇಕು ಅಂತ ನಾನು ಹೇಳುದಿಲ್ಲ. ಬಟ್ ನಾವು ನಿಮ್ಮ ಮುಂದಿನ ಜೀವನದಲ್ಲಿ ನಾವು ದುಡಿದ 100 ರೂಪಾಯಿ ದುಡಿದ್ರದು 10 ರೂಪಾಯಿಯನ್ನಾದರೂ ಇಂತಹ ಒಂದು ಆಶ್ರಮಗಳಿಗೆ ಕೊಟ್ರೆ, ಬಹುಶಃ ನಮ್ಗೆ ಇಂಥ ಒಂದು ಅಷ್ಟು ನಮ್ಮ ತಾಳ್ಮೆ ಇದೆಯೋ ಗೊತ್ತಿಲ್ಲ, ಅಥವಾ ಅಷ್ಟು ಆ ಒಂದು ಭಾಗ್ಯವನ್ನು ನಮ್ಗೆ ದೇವರು ಕೊಟ್ಟಿದ್ದಾರೆ ಇಲ್ವೋ ಗೊತ್ತಿಲ್ಲ. ಬಟ್ ಯಾರು ಅಂತಹ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರಾ, ನಮ್ಮ ಊರಲ್ಲಿ ಇರ್ಬೋದು, ನಮ್ಮ ತಾಲೂಕಲ್ಲಿ ಇರ್ಬೋದು, ನಮ್ಮ ಜಿಲ್ಲೆಯಲ್ಲಿ ಆಗಿರ್ಬೋದು, ಅಟ್ಲೀಸ್ಟ್ ನಾವು ದುಡ್ದದ್ರಲ್ಲಿ ಒಂದು 10% ಅನ್ನ ಅವರಿಗೆ ಕೊಡುವಂತಹ ಒಂದು ಭಾಗ್ಯ, ಅಥವಾ ಇಂತಹ ಒಂದು ಸಂಸ್ಥೆಗಳಿಗೆ ಬಂದು ನಾವು ಹೋದ ಕಾರಣ ಅಂತ ಒಂದು ಪುಣ್ಯ ನಿಮ್ಗೆ ಬರ್ಲಿ, ಅಂತ ಒಂದು ಮನಸ್ಸು ನಿಮ್ಗೆ ಬರ್ಲಿ. ನೀವು ಮಾತನಾಡಿಸಿ, ಇಲ್ಲಿ ಇರುವವರ ಹತ್ರ ಮಾತನಾಡಿಸಿ, ಅವರ ಒಂದು ಇದನ್ನ ಕೇಳಿಕೊಳ್ಳಿ, ಅವ್ರು ಯಾಕೆ ಬಂದಿದ್ದಾರೆ, ಏನು ಎತ್ತ, ಅಥವಾ ಅವರು ಇಲ್ಲಿ ನೋಡಿ ಎಷ್ಟು ಚಂದ ಮಾಡಿ ಕೂತಿದ್ದಾರೆ, ಎಷ್ಟು ಇವರು ಒಂದು ಮಕ್ಕಳನ್ನ ಸುಮ್ಮನೆ ಬಂದು ನಮ್ಗೆ ನಿಭಾಯಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವಾಗ, ಇಲ್ಲಿ ಬೇರೆ ಬೇರೆ ಮೆಂಟಾಲಿಟಿಯವರು, ಬೇರೆ ಬೇರೆ ಒಂದು ಏಜಿನವರಿದ್ದಾರೆ, ಅವರನ್ನ ಇವರು ಸಂಭಾಳಿಸ್ತಾ ಇದ್ದಾರೆ, ಅವರಿಗೊಂದು ಜೀವನವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಿಜವಾಗ್ಲೂ ಅದು ಶ್ಲಾಘನೀಯ. ಅದನ್ನು ನಮಗೆ ಯಾವತ್ತೂ ಮರಿಲಿಕ್ಕೆ ಆಗುದೇ ಇಲ್ಲ. ಅಂತಹ ಒಂದು ವ್ಯಕ್ತಿತ್ವವನ್ನ ನಾವು ನಿಜವಾಗ್ಲೂ ನಾವು ಪ್ರಶಂಸಿಸಬೇಕು. ಆಮೇಲೆ ಎಲ್ರಿಗೂ ಇಲ್ಲಿರುವಂತಹ ದೇವರು ಒಳ್ಳೆಯ ಭಾಗ್ಯ ಏನು ಇನ್ನು ಆರೋಗ್ಯವನ್ನ ಕೊಡ್ಲಿ. ಸೊ ಅವರಿಗೆ ಬೇರೆ ಎಲ್ಲಾ ಕಡೆಗಳಿಂದ ಏಡ್ಸ್ ಅಥವಾ ಸಹಾಯ ಹಸ್ತ ದೊರೆಯಲ್ಲಿ ಇವರಿಗೆ ಆ ಒಂದು ಭಾಗ್ಯ ಒದಗಿ ಬಂದಿದೆ. ಅದನ್ನ ಅವರು ಒಳ್ಳೆ ರೀತಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ನಮ್ಮ ಸ್ಕೌಟ್ ಗೈಡ್ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಮಕ್ಕಳೇ, ಮುಂದಕ್ಕೆ ನೀವು ನಿಮ್ಮಿಂದ ಸಾಧ್ಯವಾದಷ್ಟು ಒಂದು ವೇಳೆ ನಿಮ್ಗೂ ಅಂತಹ ಅವಕಾಶಗಳು ಸಿಕ್ಕರೆ, ನಿಮ್ಮ ದುಡಿಮೆಯ ಒಂದು 10%, 20%, ನಮ್ಮ ಮನೆಯಲ್ಲಿ ನೋಡಿ ಅಜ್ಜ ಅಜ್ಜಿ ಇರ್ತಾರೆ, ಪಾಪ ಇಲ್ಲಿ ಎಷ್ಟೋ ಜನ ಇದ್ದಾರೆ, ಅವರು ಈಗ ಯಾರು ಇಲ್ಲದ ಕಾರಣ ಇಲ್ಲಿ ಬಂದು ಇದ್ದಾರೆ, ಅವರನ್ನ ನೋಡಿಕೊಳ್ಳುವಂತ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ನಮಗೂ ಕೂಡ ಅಂತಹ ಒಂದು ಆಗದ ಹಾಗೆ, ನಮ್ಮ ಸಮಾಜದಲ್ಲಿ ಅಂತಹ ವ್ಯಕ್ತಿಗಳು ಹೊರಗಡೆ ಬರದೇ ಹಾಗೆ, ನಮ್ಮ ಏನು ಸಂಬಂಧಗಳಿಗೆ ಬೆಲೆ ಇಲ್ಲ ಅಲ್ವಾ, ಬೆಲೆ ಇಲ್ಲದಾಗಿದೆ. ಜಸ್ಟ್ ನಮ್ಮ ಯಾಂತ್ರಿಕ ಲೈಫ್ ಆಗಿದೆ, ಒಂದು ಜೀವನ ಅಂತ ಹೇಳುವುದು ಟೆಕ್ನಾಲಜಿಯ ತರವೇ ಆಗಿದೆ. ಸೊ ಅಂತದನ್ನ ಅವಾಯ್ಡ್ ಮಾಡಿ ಆದಷ್ಟು ಇಂತಹ ಸಂಸ್ಥೆಗಳಿಗೆ ವ್ಯಕ್ತಿಗಳು ಅಥವಾ ನಮ್ಮ ಹಿರಿಯರು ಇರ್ಬೋದು, ಯಾರು ಇರ್ಬೋದು, ನಮ್ಮ ಆಸ್ಪಾಸಿನವರು ಬರದ ಹಾಗೆ ನಾವು ನೋಡಿಕೊಳ್ಳುವ, ಅಥವಾ ಇಂತಹ ಒಂದು ಸಂಸ್ಥೆ ಒಂದು ಕಡೆ ಇದೆ ಅಂತ ಹೇಳುವಾಗ ಇದ್ರೆ ಅದಕ್ಕೆ ನಮ್ಮಿಂದ ಆದಷ್ಟು ಸಹಾಯ ಮಾಡುವಂತಹ ಒಂದು ಗುಣ ನಿಮ್ಮಲ್ಲಿ ಬೆಳಿಲಿ ಎನ್ನುವ ಕಾರಣಕ್ಕಾಗಿ ನಿಮ್ಮನ್ನ ನಾವಿಲ್ಲಿ ಕರ್ಕೊಂಡು ಬಂದಿದ್ದೇವೆ ಮಕ್ಕಳೇ. ಸೊ ಹಾಗಾಗಿ ಬಹುಶಃ ಬಂದಂತಹ 55 ಮಕ್ಕಳಲ್ಲಿ ಎಲ್ಲರಿಗೆ ಆ ಒಂದು ಮನೋಭಾವನೆ ಬರ್ತದ ಅಂತ ನಾನಿಲ್ಲ. ಬಟ್ ನಾವು ಕರ್ಕೊಂಡು ನಮ್ಮ ಸಂಸ್ಥೆಯಿಂದ ಕರ್ಕೊಂಡು ಬಂದದಕ್ಕಾಗಿ ಒಂದು 5 ಮಂದಿ ಅಥವಾ 10 ಮಂದಿ ಮಕ್ಕಳಲ್ಲಿ ಆದ್ರೂ ಕೂಡ ಆ ಒಂದು ಮನೋಭಾವನೆ ಬಂದ್ರೆ ನಮ್ಮ ಸ್ಕೌಟ್ ಗೈಡಿಗೆ ಒಂದು ಅರ್ಥ ಬರ್ತದೆ, ನಾವು ನಿಮ್ಮನ್ನ ಅಲ್ಲಿಂದ ಇಲ್ಲಿಗೆ ರಿಸ್ಕ್ ತಗೊಂಡು ಬಂದದಕ್ಕೂ ಒಂದು ಅರ್ಥ ಬರ್ತದೆ. ಸೊ ಹಾಗಾಗಿ ನಮ್ಗೆ ಕಷ್ಟ ಅಂತ ಹೇಳುವಂಥದ್ದು ಏನಿದೆ ಅಂತ ಹೇಳುವಂಥದ್ದು, ಇಲ್ಲಿ ಜೀವನ ಅಂದ್ರೆ ಏನು ಅಂತ ಇದನ್ನು ನೋಡಿದಾಗ ಅರ್ಥ ಆಗ್ತದೆ ಮಕ್ಕಳೇ. ನಾವು 4 ಗೋಡೆಗಳ ಮಧ್ಯ ಪಾಠ ಕುತ್ಕೊಂಡು ಪಾಠ ಕೇಳಿ ಅದನ್ನು ನಾವು ಓದುವುದು ಬರೆಯುವುದು ಅಷ್ಟೇ ಪಾಠ ಅಲ್ಲ. ಹೊರಗಡೆ ಬಂದು ನೋಡಿದಾಗ ಜನರ ಜೀವನ ಹೇಗಿದೆ, ನಾವು ಹೇಗಿದ್ದೇವೆ, ಅವರು ಹೇಗಿದ್ದೇವೆ, ಅವರ ಜೀವನ ಹೇಗಿದೆ, ನಮ್ಮ ಜೀವನ ಹೇಗಿದೆ, ಕಷ್ಟ ಅವರದ್ದು ಕಷ್ಟವಾ ನಮ್ದು ಕಷ್ಟವಾ ಅಂತ ಅರ್ಥ ಮಾಡಿಕೊಂಡಾಗ ಖಂಡಿತ ನಾವು ಜೀವನದಲ್ಲಿ ಒಂದು ದಿವಸ ಯಶಸ್ವಿ ಆಗ್ತೇವೆ. ನೋಡಿ, ನಿಮ್ಮ ಜೀವನದಲ್ಲಿ ಇರುವಂತಹ ಆಗುವಂತಹ ಬದಲಾವಣೆಗಳನ್ನ, ನಿಜವಾದ ಜೀವನ ಏನು ಅಂತ ಹೇಳೋದು ಅರ್ಥ ಮಾಡಿಕೊಳ್ಳಿ. ಮತ್ತೆ ಇಂತಹ ಆಶ್ರಮಗಳಿಗೆ ನಮ್ಮಿಂದ ಆದಂತಹ ಯಾರೋ ಒಬ್ಬರು ಅದನ್ನ ಬೆಳೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲರೂ ಸೇರಿ ಅದನ್ನ ಬೆಳೆಸುವಂತಹ ಮನೋಭಾವನೆ ನಿಮ್ಮಲ್ಲಿ ಮೂಡ್ಲಿ ಅಂತ ಹೇಳುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಸೇರಿ ನಮ್ಮ ಆಶ್ರಮವಾಸಿ ಇದರ ಮುಖದಲ್ಲಿ ನಗು ತಂದಿದ್ದಾರೆ. ಅಂದರೆ ಪ್ರೋಗ್ರಾಮ್ ಎಲ್ಲ ಮಾಡಿದ್ದಾರೆ, ಹಾಡಿದ್ದಾರೆ, ಮತ್ತು ಡ್ಯಾನ್ಸ್ ಮಾಡಿದ್ದಾರೆ. ತುಂಬ ಖುಷಿಯಾಯಿತು, ಭಾಳ ಇದು ನಮಗೆ ಯಾವಾಗಲೂ ಇಂಥ ಕಾರ್ಯಕ್ರಮ ಎಲ್ಲ ಇರೋದಿಲ್ಲ. ಈ ರೀತಿ ಬಂದೊಂದು ಕಾರ್ಯಕ್ರಮ ಕೊಡೋದು ತುಂಬ ಖುಷಿ ಆಗ್ತದೆ. ಇದರಲ್ಲಿ ಬಂದ ಮಕ್ಕಳಿಗೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ, ದೇವರು ಮಕ್ಕಳಿಗೆ ಒಂದು ಒಳ್ಳೆ ಆರೋಗ್ಯ ಕೊಡಲಿ. ಹಾಗೂ ಟೀಚರ್ನೂ ಕೂಡ ಇಂಥ ಜಾಗಕ್ಕೆಲ್ಲ ಕರ್ಕೊಂಡು ಬಂದು ಮಾತ್ರ ಒಳ್ಳೆ ಕೆಲಸ ಮಾಡಿದೆ. ಯಾಕಂದರೆ ಇಲ್ಲಿ ಹೇಗಿದ್ದಾರೆ, ಹೇಗೆ ಇತ್ತು ಇಲ್ಲಿ ಇದೆಲ್ಲ ಅರ್ಥ ಅವ್ರಿಗೆಲ್ಲ ಒಂದು ಅನುಭವ ಇದೊಂದು. ಇವರು ಕೂಡ ಮುಂದೆ ಕಲಿತು ಇವರ ಕಾಲ ಮೇಲೆ ಇವರು ನಿಂತು ಇಂಥ ಒಂದು ಆಶ್ರಮ ಇರಬಾರ್ದು, ಆದರೂ ಬಾಪದವರಿಗಿರಲಿ ಆಶ್ರಮದವರಿಗಿರಲಿ ಹೆಲ್ಪ್ ಮಾಡುವ ಒಂದು ಅವರಿಗೊಂದು ಮನಸ್ಸಿಗೆ ಒಂದು ಬರಲಿ. ಇದೆಲ್ಲ ನೋಡಿದ್ದಾರೆ ಇವತ್ತು, ತುಂಬ ಖುಷಿ ಆಯಿತು. ಅವರು ಕೂಡ ಈ ರೀತಿ ಮಾಡಬೇಕು, ದೊಡ್ಡವರಾಗಿ ಎಲ್ಲರಿಗೆ ಒಂದು ಹೆಲ್ಪ್ ಆಗುವಾಗ
ಹೆಲ್ಪ್ ಎಂತ ತರಬೇಕು ಅಂತ ಇಲ್ಲಿ ಬಂದ ಟೀಚರ್ನವರಿಗೂ ಹಾಗೂ ಮಾಸ್ಟರ್ಗಳು ಎಲ್ಲರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು.